ಎಂಥ ಕಚಡ ನನ್ನ ಮಕ್ಕಳಿದ್ದೀರಾ ಅಂದರೆ ನೀವಿಬ್ರು ದೇವರ್ಸಿ ನನ್ನ ಮಕ್ಕಳು ಎಲ್ಲ ನಿಮಗೆ ದತ್ತು ಪುತ್ರ ಆಗ್ಬಿಟ್ಟವ್ರೆ. 28 ರೂಪಾಯಿ ಕೊಡೋ SUV ಗಾಡಿಗಳಿಗೆ 15-16 ರೂಪಾಯಿ ಕೊಡ್ತಿರೋರು ಲೋಫರ್ ನನ್ನ ಮಕ್ಕಳ. ಇಲ್ಲ ನಮ್ಮ ಅಪ್ಪಂದಿರುಗಳನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ನಿಮ್ಮ ದತ್ತು ಪುತ್ರರುಗಳು ನಿಮ್ಮ ಹತ್ರನೇ ಗೂಟ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಓಲಾ ಊಬರ್ನವರು ಎಂಥ ಕಚಡ ನನ್ನ ಮಕ್ಕಳಿದ್ದೀರಾ ಅಂದರೆ ನೀವಿಬ್ರು ಹುಟ್ಟು ಬೇವರ್ಸಿ ನನ್ನ ಮಕ್ಕಳು ಅಂದರೂ ಕೂಡ ನಿಮ್ಮ ಎರಡೂ ಸಂಸ್ಥೆಯವ್ರಿಗೂ ಆ ಪದಗಳೇ ಕಮ್ಮಿ. ತುಂಬ ಜನ ಡ್ರೈವರ್ಸ್ಗಳು ಫೋನ್ ಮಾಡ್ತಾರೆ, ಸೋಮಣ್ಣ ಓಲಾ ಊಬರಲ್ಲಿ ಕೊಡ್ತಿರೋ ರೇಟು ತುಂಬ ಕಷ್ಟ ಅಣ್ಣ, ಡ್ಯೂಟಿಗಳು ಮಾಡೋಕ್ಕಾಗ್ತಿಲ್ಲ ಅಂತ. ನೋಡ್ರ ಓಲಾ ಊಬರ್ ಸಂಸ್ಥೆಯವರ ನಿಮ್ಗಳಲ್ಲಿ ಏನು ಸೇರ್ಪಡೆ ಆಗಿದಾರಲ್ಲ, ಓನರ್ ಕಮ್ ಡ್ರೈವರ್ಗಳು ಅಂತ ನಿಮ್ಮ ಹತ್ರ ಜಾಯಿನ್ ಆಗಿದಾರಲ್ಲ, ನಮಗೆ ಫೋನ್ ಮಾಡೋರಾಗಿರ್ಬೋದು, ಓಲಾ ಊಬರಲ್ಲಿ ರೇಟ್ ಕಮ್ಮಿ ಕೊಡ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋರಾಗಿರ್ಬೋದು, ಇವರೆಲ್ಲ ನಿಮಗೆ ದತ್ತು ಪುತ್ರ ಆಗ್ಬಿಟ್ಟವ್ರೆ. ದತ್ತು ಪುತ್ರರು ಮೀಟ್ರ್ ಹಾಕ್ಕೊಂಡು ಸರ್ಕಾರ ಹೇಳಿರೋ ರೇಟಲ್ಲಿ ಸರ್ವಿಸ್ ಕೊಡೋದಕ್ಕೆ ಮುಂದಾಗ್ರಯ್ಯ. ಆ ಆ್ಯಪ್ ಸಂಸ್ಥೆಗಳನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಾಕಿ ಒಂದು ಆ್ಯಪ್ ಅಡಿಯಲ್ಲಿ ಬರೋ ಅಂಥ ರೀತಿಯಲ್ಲಿ ಮೀಟ್ರ್ಗಳನ್ನ ಅಳವಡಿಸ್ಕೊಂಡು ಕೈ ಜೋಡಿಸ್ರಿ ಅಂದರೆ ಮೀನಾಮೇಷ ಎಣಿಸ್ತಾರೆ. ಆದರೆ ನಿಮ್ಗಳಿಗೆ ಮಾತ್ರ ದತ್ತು ಪುತ್ರರು ಇವರೆಲ್ಲ. ಒಂದು ಕಡೆ ಕಸ್ಟಮರ್ಗಳಿಗೆ ಕ್ಯಾಬ್ಗಳು ಸಿಗ್ತಾ ಇಲ್ಲ. ಕಸ್ಟಮರ್ಗಳು ನೀವೇನು ಹಾಕ್ತಿರಲ್ಲ ಸರ್ಚ್ ಚಾರ್ಜಸ್, ಅದನ್ನು ಎಷ್ಟಾದರೂ ಸರಿ ಕೊಟ್ಟು ಸರ್ವಿಸ್ ತಗೊಳಕ್ಕೆ ರೆಡಿ ಅವರೇ. ಅವ್ರುಗಳಿಗೆ ಕ್ಯಾಬ್ ಸಿಗ್ತಾ ಇಲ್ಲ. ಯಾಕೆ ಕ್ಯಾಬ್ ಸಿಗ್ತಿಲ್ಲ ಅಂದರೆ ತುಕಾಲಿ ನನ್ನ ಮಕ್ಕಳ ನೀವು ಕೊಡ್ತಿದ್ದೀರಲ್ಲ ರೇಟು, ಆ ರೇಟಲ್ಲಿ ಕ್ಯಾಬ್ ಡ್ರೈವರ್ಸ್ಗಳಿಗೆ ಏನೂ ವರ್ಕೌಟ್ ಆಗ್ತಾ ಇಲ್ಲ. ಮಿನಿ ಆಗಿರ್ಬೋದು, ಸೆಡನ್ ಆಗಿರ್ಬೋದು, SUV ಗಾಡಿ ಆಗಿರ್ಬೋದು, ಈ 3 ಕ್ಯಾಟಗರಿ ವೆಹಿಕಲ್ಗಳಿಗೂ ಕೂಡ ಬೇವರ್ಸಿ ನನ್ನ ಮಕ್ಕಳ ನೀವು ಕೊಡ್ತಿರೋ ರೇಟು ಆ ಕ್ಯಾಬ್ಗಳಿಗೆ ವರ್ಕೌಟೇ ಆಗ್ತಾ ಇಲ್ಲ. 10 ಬುಕ್ಕಿಂಗು ಕಚಡ ಬುಕ್ಕಿಂಗ್ಗಳು ಕೊಡ್ತೀರಾ, 1 ಬುಕ್ಕಿಂಗು ಜಿನಿಯನ್ ಬುಕ್ಕಿಂಗ್ ಕೊಡ್ತೀರಾ. ಆ 1 ಬುಕ್ಕಿಂಗ್ ತಗೊಳ್ಳೋದಕ್ಕೆ 10 ಬುಕ್ಕಿಂಗ್ನ ಅವನು ನೆಗ್ಲೆಕ್ಟ್ ಮಾಡಬೇಕು. ಇದರಿಂದ ಕಸ್ಟಮರ್ಗಳಿಗೆ ಕ್ಯಾಬ್ಗಳು ಸಿಗ್ತಿಲ್ವಲ್ಲಪ್ಪ ಅಂತೇಳಿ ಕಸ್ಟಮರ್ಗಳು ಬಡ್ದಾಡ್ತಾ ಇದ್ದಾರೆ. ಒಂದು ಕಡೆ ಪ್ರಯಾಣಿಕರನ್ನ ಅಯ್ಯೋ ಅನ್ನಿಸ್ತಿದ್ದೀರಾ, ಒಂದು ಕಡೆ ಪ್ರಯಾಣಿಕರುಗಳು ದುಡ್ಡು ಕೊಟ್ಟು ಸರ್ವಿಸ್ ತಗೊಳಕ್ಕೆ ರೆಡಿ ಇದ್ದಾರೆ. ಆದರೆ ಕ್ಯಾಬ್ನವ್ರಿಗೆ ತುಕಾಲಿ ರೇಟು, ಯಾಕೆ ನೀವು ಆ ತುಕಾಲಿ ರೇಟ್ ಕೊಡ್ತಾ ಇದ್ದೀರಾ ಅಂತ ಈ ಕ್ಯಾಬ್ನವ್ರುಗಳು ಗೊತ್ತೇ ಇಲ್ಲ. ಯಾಕೆ ಈ ಲೋಫರ್ ನನ್ನ ಮಕ್ಕಳು ಓಲಾ ಊಬರ್ನವರು ಇಷ್ಟು ತುಕಾಲಿ ರೇಟ್ ಕೊಡ್ತಾವ್ರೆ ಅನ್ನೋದು ಯಾಕೆ ಗೊತ್ತಿಲ್ಲ ಅಂದರೆ ಈ ಕ್ಯಾಬ್ ಡ್ರೈವರ್ಸು, ಓನರ್ ಕಮ್ ಡ್ರೈವರ್ಸ್ಗಳಿಗೆ ನಿಮ್ಮ ಹತ್ರ ಸೇರ್ಪಡೆ ಆಗಿರೋರಿಗೆ ಹೇಳಿದ್ರಲ್ಲ ಮೊನ್ನೆ DK ಶಿವಕುಮಾರ್ ಅವರು ಯಾವುದೋ ಒಂದು EV ಗಾಡಿನ ಉದ್ಘಾಟನೆ ಮಾಡೋದಕ್ಕೆ, ಏರ್ಪೋರ್ಟ್ EV ಗಾಡಿಗಳನ್ನ ಉದ್ಘಾಟನೆ ಮಾಡೋಕ್ಕೆ ಬಂದಿದ್ರಲ್ಲ ಖಾಸಗಿ ಕಂಪ್ನಿಯವ್ರದ್ದು. ಕಾಂಪಿಟೇಷನ್ ಇರಬೇಕು ಅಂತ. ಆ ಕಾಂಪಿಟೇಷನ್ನು ಆ EV ಸಂಸ್ಥೆಗಳಿದಾವಲ್ಲ, ಬ್ಲೂ ಸ್ಮಾರ್ಟು, ಕ್ವಿಕ್ ರೈಡು, ಲಿಥಿಯಮ್ಮು ಅಂದ್ಕೊಂಡು ಈ EV ಸಂಸ್ಥೆಗಳಿಗೆ ಟಕ್ಕರ್ ಕೊಡೋದಕ್ಕೆ ಈ ಅಲಾಲ್ ಟೋಪಿಗಳು ಇವರಿಬ್ಬರೇನಿದಾರಲ್ಲ ಓಲಾ ಮತ್ತು ಊಬರ್ನವರು, ಇವ್ರುಗಳು ಅವ್ರಿಗೆ ಟಕ್ಕರ್ ಕೊಡೋದಕ್ಕೆ ರೇಟ್ನ ಕಮ್ಮಿ ಮಾಡ್ಕೊಂಡು ಕೂತವ್ರೆ. ಅವ್ರು ಯಾವುದೋ ದೀಪಿಕಾ ಪಡುಕೋಣೆ ಇನ್ವೆಸ್ಟ್ಮೆಂಟ್ ಮಾಡಿದಾಳೆ, ಆಯಮ್ಮ ಏನು ಒಂದು ಶೂಟಿಂಗ್ ಇಲ್ಲ ಅಂದರೆ ಇನ್ನೊಂದು ಶೂಟಿಂಗಲ್ಲಿ ದುಡ್ಡು ಎತ್ತಲ್ಲ, ಏನೋ ಒಂದು ಮಾಡ್ತಾರೆ. ಅವರೆಲ್ಲ ದುಡ್ಡಿರೋರು ನಡೆಸ್ತಾರೆ. ನಿಮ್ಗಳ ಹತ್ರ ಓನರ್ ಕಮ್ ಡ್ರೈವರ್ಗಳು ಅಂತ ಅಟ್ಯಾಚ್ ಮಾಡ್ಕೊಂಡಿರೋರ್ನೆಲ್ಲ ಇಟ್ಕೊಂಡು ಇವತ್ತು ನೀವು ಸ್ವಂತ ಫ್ಲೀಟ್ಗಳು ಮಾಡ್ಕೊಂತಿದ್ದೀರಾ ಕಚಡ ನನ್ನ ಮಕ್ಕಳ, ಅದು ಗೊತ್ತಿರೋದೆ. ಆದರೆ ನಿಮ್ಮನ್ನ ಇನ್ನೂ ಬೆಳೀಲಿ ಅಂದ್ಕೊಂಡು 7 ರೂಪಾಯಿ 8 ರೂಪಾಯಿ ಆ SUV ಗಾಡಿಗಳಿಗೆ 15 ರೂಪಾಯಿ, 28 ರೂಪಾಯಿ ಕೊಡೋ SUV ಗಾಡಿಗಳಿಗೆ 15-16 ರೂಪಾಯಿ ಕೊಡ್ತಿರೋರು ಲೋಫರ್ ನನ್ನ ಮಕ್ಕಳ. ಆ ಓಲಾ ಮಿನಿ ಸಡನ್ ಗಾಡಿಗಳಿಗೆ 7 ರೂಪಾಯಿ 8 ರೂಪಾಯಿ, 14-15 ರೂಪಾಯಿ, 24 ರೂಪಾಯಿ ಕೊಡೋ ರೇಟ್ಗೆ ಆ ರೇಟು ಕೊಡ್ತಾ ಇದ್ದೀರಾ. ಒಂದು ಕಡೆ ಕಸ್ಟಮರ್ಗಳಿಗೆ ಗಾಡಿಗಳು ಬೇಕು, ಬುಕ್ ಮಾಡ್ತಾ ಇದ್ದಾರೆ. ನೀವು ಕೊಡ್ತಿರೋ ತುಕಾಲಿ ರೇಟ್ಗಳಿಂದ ಡ್ರೈವರ್ಸ್ಗಳು ಯಾರು ರಿಸೀವ್ ಮಾಡ್ತಾ ಇಲ್ಲ. ಆದರೂ ನಿಮ್ಗಳನ್ನ ದತ್ತು ಪುತ್ರರು ಅನ್ನೋ ರೀತಿಯಲ್ಲಿ ಅವ್ರುಗಳು ನಿಮ್ಮನ್ನ ಆ ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟವ್ರೆ. ಮೀಟ್ರ್ ಹಾಕೊಳ್ರಯ್ಯ, ಮೀಟ್ರ್ ಹಾಕ್ಕೊಂಡು ಸರ್ಕಾರ ಕೊಟ್ಟಿರೋ ರೇಟಲ್ಲಿ ಸರ್ವಿಸ್ ಕೊಡೋದಕ್ಕೆ ಮುಂದಾಗ್ರಿ. ಜನ ನಿಮ್ಮ ಮೀಟ್ರ್ ಹಾಕೊಂಡಿರುವಂಥ
ಆ ಗಾಡಿಗಳನ್ನ ನೋಡ್ತಿದ್ರೆ ಅವರೇ ತಾನಾಗೆ ಬಂದು ಬಾಡಿಗೆಗಳಿದ್ರೆ ಅವರೇ ನಿಮ್ಮನ್ನ ಕೇಳಿ ಆ ಸರ್ವಿಸ್ಗಳನ್ನ ಪ್ರಯಾಣಿಕರುಗಳು ಪಡ್ಕೊಂತಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಆನ್ಲೈನ್ ಕೂಡ ಶುರುವಾಗ್ಬಿಡುತ್ತೆ. ಆಗ ನಿಮ್ಗಳಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿದ್ರು ಕೂಡ ಇಲ್ಲ, ನಮ್ಮ ಅಪ್ಪಂದಿರುಗಳನ್ನ ಬಿಟ್ಟು ಬರೋಕ್ಕಾಗೋದಿಲ್ಲ ಅಂತ ನಿಮ್ಮ ದತ್ತು ಪುತ್ರರುಗಳು ನಿಮ್ಮ ಹತ್ರನೇ ಗೂಟ ಹೊಡ್ಕೊಂಡು ಕೂತ್ಕೊಂಡ್ಬಿಟ್ಟವ್ರೆ. ಆ ಗೂಟ ಹೊಡ್ಕೊಂಡು ಕೂತಿದ್ರು ಫೋನ್ಗಳು ಮಾಡೋದು, ಅಣ್ಣ ರೇಟ್ ಕಮ್ಮಿ ಕೊಡ್ತಾನೆ, ಇದ್ರ ಬಗ್ಗೆ ಏನಕ್ಕೆ ಯಾರು ಏನು ಮಾತಾಡ್ತಿಲ್ಲ ಅಂತ. ನಿಮ್ಮ ಬೇವರ್ಸಿ ಸಂಸ್ಥೆಗಳ ಮುಂದೆ ಏನು ಮಾತಾಡಿದ್ರು ವೇಸ್ಟೇ. ಹಂಗಾಗಿ ನಮ್ಮ ಈ ಓನರ್ ಕಮ್ ಡ್ರೈವರ್ಸ್ಗಳು ಅಂತ ಕ್ಯಾಬ್ ಡ್ರೈವರ್ಸ್ಗಳು ಏನಿದಾರಲ್ಲ, ಇವ್ರುಗಳಿಗೆ ನೀವೇನು ರೇಟ್ ಕೊಡ್ತಿದ್ದೀರಲ್ರೋ, ಈ ರೇಟು ಆಟೋಗಿಂತ ಕಕ್ವ, ಟೂ ವೀಲರ್ಗಿಂತ ಎಕ್ವ. ಈ ಕಡೆ ಆಟೋ ಬುಕ್ ಮಾಡೋಣ ಅಂತ ಹೋದ್ರೆ ಈ ಆಟೋ ರೇಟ್ಗೆ ಕ್ಯಾಬ್ ಬರ್ತಾ ಇತ್ತಲ್ಲ ಅಂತ ಕಸ್ಟಮರ್ಗಳು ಆಟೋನು ಬುಕ್ ಮಾಡ್ತಾ ಇಲ್ಲ, ಈ ಕಡೆ ಕ್ಯಾಬು ಬುಕ್ ಮಾಡ್ತಾ ಇಲ್ಲ. ಲೋಫರ್ ನನ್ನ ಮಕ್ಕಳ, ನೀವುಗಳು ಸೇರ್ಕೊಂಡು ಆ ಟೂ ವೀಲರ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಆಟೋದವ್ರಿಗೂ ಕ್ವಾಟ್ಲೆ ಕೊಡ್ತಾ ಇದ್ದೀರಾ, ಕ್ಯಾಬ್ನವ್ರಿಗೂ ಕ್ವಾಟ್ಲೆ ಕೊಡ್ತಾ ಇದ್ದೀರಾ. ದೇವೇಗೌಡ ಮೀಟ್ರ್ ರೇಟ್ ಎಷ್ಟು ಬ್ರದರ್? ಮೀಟ್ರ್ ರೇಟ್ ಬಂದು ನಿಮಗೆ GST ಅಂತ ಹೇಳಿ ಕರೀತಾರೆ. ನೀವೇನು ಹಣ ಕೊಡ್ತೀರಾ, ಕೊಡೋ ಅಂಥ ಹಣಕ್ಕೆ ಆ ಒಂದು ಮೀಟ್ರಿಗೆ ಏನು ದುಡ್ಡು ಆಗುತ್ತೆ ಅದಕ್ಕೆ ಬಿಲ್ ಸಮೇತ ಕೊಡ್ತಾರೆ. GST ಬಿಲ್ಲು ಮತ್ತು ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟ್ ಇವೆರಡನ್ನೂ ಸೇರಿಸಿ, ಮತ್ತು ಫಿಟ್ಟಿಂಗ್ ಚಾರ್ಜ್ ಯಾವುದು ಬಿಲ್ ಬರೋದಿಲ್ಲ, 200 ರೂಪಾಯಿನೋ ಕೇಳ್ತಾರೆ. ಅದೆಲ್ಲ ಓವರಾಲ್ ಸೇರಿ 7200 ರೂಪಾಯಿ. ನೀವು ಕೊಡೋ ಹಣಕ್ಕೆ GST ಬಿಲ್ ಸಮೇತ ಎಲ್ಲ ಸಿಗುತ್ತೆ. ಪ್ರತಿ ಸಲ ಲೈವ್ ಮಾಡಿದಾಗಲೆಲ್ಲ ಅದನ್ನು ಹೇಳೋಕ್ಕಾಗಲ್ಲ. ನೀವುಗಳು ಒಂದ್ಸರಿ ಲೈವ್ಗಳು ಮಾಡಿದಾಗ ಬೇರೆ ಬೇರೆ ಬ್ಯಾಕ್ ಇದ್ರ ಹಿಂದೆ ಯಾವ ಲೈವ್ ಮಾಡಿದ್ರು, ಅದರಲ್ಲಿ ಏನು ವಿಷಯ ಹೇಳಿದ್ದಾರೆ ಅದನ್ನು ಕೇಳಿದಾಗ ನಿಮ್ಗಳು ಗೊತ್ತಾಗ್ತದೆ. ಡ್ರೈವರ್ಗಳೇ ಬಂದಿದ್ರು ಅದನ್ನೆಲ್ಲ ರೇಟ್ ಮಾತಾಡೋಕ್ಕೆ, ಅವ್ರ ಮುಂದೆನೇ ಅದೆಲ್ಲ ಮಾತುಕತೆ ಆಗಿ ಡ್ರೈವರ್ಗಳೇ ಲೈವಲ್ಲಿ ಮಾತಾಡಿದ್ದಾರೆ. ಸ್ವಲ್ಪ ಹೋಗಿ ಹುಡ್ಕೋಣ, ನೀನು ಮಾಡೋ ಪ್ರತಿ ಲೈವ್ಗಳಿಗೆ ಆ ಲೈವಲ್ಲಿ ಬಂದು ಹೊಸ ಲೈವ್ಗಳು ಕಾಮೆಂಟ್ ಹಾಕೊಂಡು ಕೂತ್ಕೊಂತೀರಾ. ಸ್ವಲ್ಪ ಡೀಪಾಗಿ ಕೆಳಗಡೆ ಹೋಗಿ ಹುಡುಕ್ರಿ.